ಈ IPLನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆದ ಬ್ಯಾಟ್ಸ್ಮನ್ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವರನ್ನು ಕಾವ್ಯ ಮಾರನ್ ಅವರು ಸನ್ರೈಸರ್ಸ್ ಹೈದರಾಬಾದ್ಗೆ 20.5 ಕೋಟಿ ರೂಪಾಯಿಗಳನ್ನು ಕೊಟ್ಟು ಕೊಂಡುಕೊಂಡಿದ್ದಾರೆ. ಕಾವ್ಯ ಮಾರನ್ ಅವರ ಈ ಮೂವ್ ಎಷ್ಟರ ಮಟ್ಟಿಗೆ ಸರಿ, ಇದಕ್ಕೆ ನಿಮ್ಮ ಸಪೋರ್ಟ್ ಇದೆಯೇ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಸನ್ರೈಸರ್ಸ್ ಹೈದರಾಬಾದ್ ಅಭಿಮಾನಿಗಳು ಇದಕ್ಕೆ ಎಷ್ಟು ಖುಷಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಅವರು ಟ್ರಾವಿಸ್ ಹೆಡ್ ಅವರನ್ನು ಕೂಡ 6.8 ಕೋಟಿಗೆ ತೆಗೆದುಕೊಂಡಿದ್ದಾರೆ. ಟ್ರಾವಿಸ್ ಹೆಡ್ ಅವರು ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಅತ್ಯುತ್ತಮ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದರು. ಇದು ಸನ್ರೈಸರ್ಸ್ ಹೈದರಾಬಾದ್ಗೆ ಉತ್ತಮ ಬೆಳವಣಿಗೆ ಆಗಿದೆ ಅಂತ ಅನಿಸುತ್ತದೆಯೇ ಎಂಬುದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಕಾವ್ಯ ಮಾರನ್ ಅವರು ಈ 2 ಆಸ್ಟ್ರೇಲಿಯನ್ ದಾಂಡಿಗರನ್ನು ಪರ್ಚೇಸ್ ಮಾಡಿ ಅತ್ಯುತ್ತಮ ಮೂವ್ ಮಾಡಿದ್ದಾರೆ ಎಂದಲೇ ಎನಿಸುತ್ತಿದೆ. ಇದರಿಂದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈ ಬಾರಿಯ IPLನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಕಾವ್ಯ ಮಾರನ್ ಅವರು ಯಾವಾಗಲೂ IPL ಆ್ಯಕ್ಷನ್ನಲ್ಲಿ ಅತ್ಯಂತ ಆಕ್ಟಿವ್ ಆಗಿ ಇರುತ್ತಾರೆ. IPL ಆ್ಯಕ್ಷನ್ ನೋಡುವ ಬಹಳಷ್ಟು ಮಂದಿ ಕಾವ್ಯ ಮಾರನ್ಗೋಸ್ಕರವೇ ನೋಡುವುದು ಕೂಡ ವಾಡಿಕೆ. ಕಾವ್ಯ ಮಾರನ್ ಅವರ ಅಭಿಮಾನಿಗಳ ದಂಡೇ ಇದೆ ಎಂದರೆ ತಪ್ಪಾಗಲಾರದು. ಕಾವ್ಯ ಮಾರನ್ ಅವರ ಈ ಮೂವ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾವ್ಯ ಮಾರನ್ ಅವರು ಪ್ಯಾಟ್ ಕಮಿನ್ಸ್ ಮತ್ತು ಟ್ರಾವಿಸ್ ಹೆಡ್ ಅವರನ್ನು ಅತಿ ಹೆಚ್ಚು ಮೊತ್ತಕ್ಕೆ ತೆಗೆದುಕೊಂಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.